ಸರ್ ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದ್ರ. ಏನ್ ಸರ್ ಇದು? ಸರ್ ಇದು ಬೇರೂರು ಕಾಲೋನಿ. ನಾವು ಆರ್ಟಿಸ್ಟು, ಫಿಲಂ ಆರ್ಟಿಸ್ಟು ವಿತ್ ಟೈಲರ್. ಫಿಲಂ ಆರ್ಟಿಸ್ಟಾ ಜೊತೆಗೆ ಟೈಲರ್ ನೋಡ್ರಿ ಇವ್ರು ರೀ ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಮಿಷಿನ್ ಅಲ್ಲಿ ಒಳಗೇನು ಹಾಕ್ತಾರೆ ಅಲ್ವೇ? ಏನ್ ನಿಮ್ ಪ್ರಾಬ್ಲಮ್? ಸರ್ ನಮ್ ಪ್ರಾಬ್ಲಮ್ ಏನಂದ್ರೆ ನೀವು ಕೇಳ್ಬೇಕಲ್ಲ. ನಮ್ ಪ್ರಾಬ್ಲಮ್ ಅದೇ ಕೇಳ್ತಾ ಇದೀನಲ್ಲ. ಏನ್ ಪ್ರಾಬ್ಲಮ್ ಇಲ್ಲ, ತುಂಬಾ ಟ್ರಾಫಿಕ್ ಆಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ, ತುಂಬಾ ಟ್ರಾಫಿಕ್ ಆಗುತ್ತಂತೆ. ತುಂಬಾ ಟ್ರಾಫಿಕ್ ಆಗುತ್ತೆ. ಲಾರಿಗಳನ್ನ ಅನ್ನೋದನ್ನ ಸ್ವಲ್ಪ ರಾತ್ರಿ 10 ಗಂಟೆ ಇಲ್ಲ 11 ಗಂಟೆ ಮೇಲೆ ಬಿಟ್ರೆ ಚೆನ್ನಾಗಿರುತ್ತೆ. ಲಾರಿಗಳು ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ನಿಲ್ಸ್ಬೇಕು. ವಿತ್ ಆಮೇಲೆ ಗೋನ್ಘಾಟ್ಪುರದ ಹತ್ರ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ರೋಡ್ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಂಗೆ ಆಮೇಲೆ ಬೇರೆ MLA ಹೆಂಗೆ? MLA ಪರವಾಗಿಲ್ಲ ಸರ್, ಸೂಪರ್ ಸರ್. BC ವರ್ಣ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಇದಕ್ ಮೊದ್ಲು ನಾರಾಯಣ ಸ್ವಾಮಿ ಸರ್ ಇದ್ರು, ಅವರು ಪರವಾಗಿಲ್ಲ. MLA ಅವರೆಲ್ಲ ಸೂಪರ್. ಶಿವಣ್ಣ ಇವಾಗ ಶಿವಣ್ಣ ಇರೋದು ಪ್ರೆಸೆಂಟ್. ಏನ್ ಕೆಲಸ ಈಗ ಆಟೋ ಡ್ರೈವರ್? ನೀವು ಆಟೋ ಡ್ರೈವರ್ ಕೆಲಸ ಮಾಡ್ತೀರಾ ಹೆಂಗೆ? ಏನಿಲ್ಲ ಸರ್, ನಾವ್ ಏನಿದ್ರು ಹಿಂಗೆ ಹುಡುಗರು, ನಮ್ಮ ಹುಡುಗರು ಪಿಕ್ಚರ್ ತೆಗಿರಲ್ಲ ಮತ್ತೆ ಮಾಡಿದ್ವಿ ಸರ್. ತ್ರಿಬಲ್ ಮೂವಿ ಮಾಡಿದ್ವಿ, ಇಷ್ಟೆಲ್ಲ ರಿಲೀಸ್ ಆಗುತ್ತೆ, ಅದಕ್ಕೆ ವೈಟ್ ಮಾಡ್ತಾ ಇದೀವಿ. ಎಲ್ಲ ಆಟೋದವರೆಲ್ಲ ಸಪೋರ್ಟ್ ಮಾಡ್ಬೇಕು ನಿಮ್ಗೆ? ಇಲ್ಲ ಸರ್, ಎಲ್ಲ ಹುಡುಗರು ನನ್ ಬಗ್ಗೆ ಅಭಿಮಾನ ಐಕವ್ರೆ, ಅವರೆಲ್ಲ ಫುಲ್ ಸಪೋರ್ಟ್ ಐತೆ. ಫುಲ್ ಸಪೋರ್ಟ್ ಐತೆ. ಹಂಗಂತೀರಾ? ಎಷ್ಟು ಥಿಯೇಟರ್ ರಿಲೀಸ್ ಮಾಡಿಸ್ತೀರಾ ಸರ್? ಥಿಯೇಟರ್ ನಾವಂತಲ್ಲ, ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ಕೂತ್ಕೊಂಡು ಅವ್ರು ಮಾತಾಡಿ ಅವರು ಡೆಮೋ. ಪಿಕ್ಚರ್ ಹೆಸರೇನು? ತ್ರಿಬಲ್ ಡಿ ಮೂವಿ ಹೆಸರು. ತ್ರಿಬಲ್ ಡಿ. ಏನ್ ತ್ರಿಬಲ್ ಡಿ ಅಂದ್ರೆ? ತ್ರಿಬಲ್ ಡಿ ಅಂದ್ರೆ ದಾನ ಧರ್ಮ ಧೈರ್ಯ ಅನ್ಬಿಟ್ಟು ಕುಡ್ಕೊಂಡ್ ಪಾತ್ರ ಮಾಡಿದೀರಾ? ರಿಯಲ್ ಆಗಿ? ರಿಯಲ್ ಆಗಿ ಕುಡ್ಕೊಂಡ್ ಪಾತ್ರ ಮಾಡಿದ್ರಿ. ರಿಯಲ್ ಆಗಿ ಕುಡ್ಕನ? ರಿಯಲ್ ಆಗಿ ಯಾವತ್ತು ಕುಡಿಯಲ್ಲ, ದಯವಿಟ್ಟು. ನಾನು ಕುಡಿಯೋನೇ ಅಲ್ಲ, ಸುಮ್ನೆ ಫಿಲಂ ಇಂಡಸ್ಟ್ರಿಯಲ್ಲಿ ಆಕ್ಟಿಂಗ್ ಮಾಡಿದೀನಿ. ಆಮೇಲೆ ಡಾನ್ 96 ವೆಬ್ ಸೀರೀಸ್ ಅಂತ ಶಾರ್ಟ್ ಫಿಲಂ ಗಳೆಲ್ಲ ಮಾಡಿದೀನಿ. ಹೌದಾ? ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ, ಒಳ್ಳೇದಾಗ್ಲಿ. ನಿಮ್ ಊರಿನ ಪ್ರಾಬ್ಲಮ್ ಎಲ್ಲ ಬಗೆಹರ್ಲಿ. ಥ್ಯಾಂಕ್ ಯು. ಅಕ್ಕ ಒಂದ್ ನಿಮಿಷ ಇರಕ್ಕ. ಏನ್ ನಿಮ್ ಹೆಸರು? ನಿಮ್ಗೆಲ್ಲ 2,000 ರೂಪಾಯಿ ಕೊಟ್ಬಿಟ್ಟು ತಪ್ಪಾಗದೆ, ಅದಕ್ಕ ಓಡಿ ಓಡಿ ಹೋಯ್ತೀರಿ ಹಿಂಗೆ. ಏನ್ ನಿಮ್ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಹೊಡಿಬಿಡಿ ಸರ್. ಆಯ್ತು, ಕಣ್ಣಲ್ಲೇ ಹೊಡಿತಿದಿರಲ್ಲ ಸರ್. ಹೊಡಿಯಲ್ಲ ಸರ್, ಒಳಗೆ ತಲೆಗೆ ಬುಂಡಿಗೆ ಹೊಡಿತಿದಿರಲ್ಲ. ಯಾಕೆ ಹೊಡಿಬೇಕು ಅಂತ ವೆಂಕಟೇಶ್ ಅವರೇ ಹೇಳಿ. ಈಗ ನಿಮ್ಮೂರ್ ಯಾವ್ದು? ಸರ್ಜಾಪುರ. ಏನ್ ನಿಮ್ಮೂರಲ್ಲಿ ಪ್ರಾಬ್ಲಮ್? ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ ಜಾಮು ಅದ್ ಯಾವತ್ತೂ ನಿಲ್ಲಲ್ಲ. ಅದನ್ನ ಫಸ್ಟ್ ಸರಿ ಮಾಡ್ಬೇಕು. ಆಮೇಲೆ ಬೇರೆ ಅಂದ್ರೆ ಈ ಪಂಚಾಯತಿನಲ್ಲಿ ಸ್ವಲ್ಪ ಕೆಲಸಗಳಾಗಲ್ಲ ಬೇಗ. ಪಂಚಾಯತಿ ಕೆಲಸಗಳಾಗಲ್ಲ. ಎಲ್ಲ ಐತೆ ಪಂಚಾಯತಿ? ಊರೊಳಗಡೆ ಐತಾ? ನಾಡ ಕಚೇರಿಯಲ್ಲಿ ಆಗುತ್ತಾ ಕೆಲಸ? ನಾಡ ಕಚೇರಿಯಲ್ಲಿ ಆಗುತ್ತೆ, ಬೇಗ ಆಗುತ್ತಾ? ಆಗುತ್ತೆ, ಮಾಡ್ತಾರೆ. ಹಂಗೆ ನಾಡ ಕಚೇರಿ ಮಾಡ್ತಾರೆ. ಪಂಚಾಯತಿಲಿ ಏನ್ ಕೆಲಸ? ಪಂಚಾಯತಿಲಿ ಮಾಡೋದು ಯಾರೋ ಲೇಡೀಸಾ? ಏನ್ ಧಾರಾವಾಹಿ ಸೀರಿಯಲ್ ನೋಡಿದ್ರೆ ಆಗೋಯ್ತು ಜೀವನ. ಹಿಂಗೆ ಕೆಲಸ ಆದ್ದು. ಕೂಟ್ ಲಕ್ಷ್ಮಿ ಅದ್ಯಾವುದೋ ಭಾಗ್ಯಲಕ್ಷ್ಮಿ ಅನ್ಕೊಂಡ್ ಸೀರಿಯಲ್ ನೋಡಿದ್ರಲ್ಲ ಕಾಲ ಕಳೆದ್ರೆ ನಿಮ್ ಕೆಲಸ ಎಲ್ಲ ಆಗ್ತಾನ ಅಲ್ವಾ? ಸರಿ, ಗೆಲ್ಸಿರೋದ್ ನೀವೇ. ಮತ್ತೆ ಬೇರೆ ನಿಮ್ಗೇನು ಫ್ರೀ ಬೇಡವೇ? ನಮ್ಗೇನು ಫ್ರೀ ಬೇಡವಾ? ಯಾಕೆ? ಎಲ್ಲ ನಾವು ದುಡಿಯೋರೆ, ಫ್ರೀ ಏನಕ್ಕೆ? ಎಲ್ಲ ದುಡಿಯೋರೆ, ನಾವು ಗಂಡಸರು ದುಡಿಯೋರು. ಫ್ರೀ ಯಾಕೆ ಅಲ್ವಾ? ಅಷ್ಟೇ. ದುಡಿತಾ ಇರ್ತೀವಿ, ತಾಕತ್ತಿರೋರು. ಏನ್ ಸರ್? ನಮ್ ಸರ್ಜಾಪುರ ಬಿಡಿ. ನಿಮ್ದು ಯಾವ್ರು? ನಮ್ದು ಈ ಕಡೆ ಪಳ್ಳಿ ಇಟ್ಟಂಗೂರು. ಅದೇ ತಾನೆ. ನಿಮ್ MLA ಯಾರು? ನಮ್ಮ MLA ಶಿವಣ್ಣ ಅವರು. ಅವ್ರದೇ ನಾವು ಬಂದಿರೋದು ಈಗ. ಸರ್ಜಾಪುರ ಅನ್ಕೊಂಡು ನಿನ್ ಗೊತ್ತಿಲ್ಲ. ನಿಮ್ಮೂರಲ್ಲಿ ಏನ್ ಪ್ರಾಬ್ಲಮ್? ನಮ್ಮೂರಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ನಿಮ್ಮೂರಲ್ಲಿ ಚೆನ್ನಾಗಿದೆ? ಊರಲ್ಲ ಪೂರ್ತಿ ಚೆನ್ನಾಗಿದೆ. ಯಾವ ಊರಿಂದು? ನಮ್ದು ಇಟ್ಟಂಗೂರು. ಅಲ್ಲಿ ಬತ್ತಿ ಏನೋ ಪ್ರಾಬ್ಲಮ್ ಇರಬೇಕು. ನಿಮ್ ಹೆಸರೇನು? ಸರ್ ಓಟ್ ಹಾಕ್ತಿವಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಓಟ್ ಹಾಕ್ತಿವಿ. ಚೆನ್ನಾಗಿ ಕೆಲಸ ಮಾಡೋರು ಯಾರು? ಯಾರು ಮಾಡ್ತಾರೆ ಹಾಕ್ತಿವಿ. ಯಾರು ಚೆನ್ನಾಗಿ ಕೆಲಸ? ನಾನು ಯಾರಿಗೆ ಓಟ್ ಹಾಕ್ತೀರಿ ಕೇಳ್ತಿಲ್ಲ. ಚೆನ್ನಾಗಿ ಕೆಲಸ ಮಾಡೋರು ಯಾರು? ಕೆಲಸ ಮಾಡ್ತಾರ? ಚೆನ್ನಾಗಿ ಮಾಡ್ತಾರೆ ಬಿಡಿ. ಬಿಟ್ಬಿಡಿ, ಕೈ ಮುಗಿತೀನಿ. ಏನು ಕೇಳ್ಬಿಡಿ, ಬಿಟ್ಬಿಡಿ ಅಷ್ಟೇ. ಅಲ್ಲಿ ಓನರ್ ಅಲ್ಲ. ನೀವು ಓನರು? ನಾನು ಅವ್ರ ಫ್ರೆಂಡ್ ಫ್ರೆಂಡ್ ಹತ್ರನೇ ಕಣ ಸತ್ಯಗಳು. ಏನ್ ನಿಮ್ ಹೆಸರು? ಪ್ರವೀಣ್ ಅಂತ. ಪ್ರವೀಣ್ ಅವರೇ, ಸತ್ಯ ಹೇಳಿ ನನಗ. ಏನು ಪ್ರವೀಣ್ ಕುಮಾರ್ ಸರ್? ನಾನು ಹೇಳ್ತಿರೋದು ಪ್ರವೀಣ್ ಅವರೇ, ಸತ್ಯ ಹೇಳಿ. ನಿಮ್ಮೂರಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ ನಿಜ ಹೇಳಿ. ಏನ್ ಸರ್, ಆಲ್ಮೋಸ್ಟ್ ಟ್ರಾಫಿಕ್ ತುಂಬಾ ಇದೆ. ಈಗ ಬಿಸಿಲುಗಾಲ. ಟ್ರಾಫಿಕ್ ರೀಸನ್ ಏನೋ ಅಲ್ಲಿ? ಟ್ರಾಫಿಕ್ ರೀಸನ್ ಅಂದ್ರೆ ಯಾವ ತರ ಹೇಳ್ಬೇಕು ಸರ್? ರೋಡ್ ಚಿಕ್ಕದು, ದೊಡ್ಡದಾಗ್ ಮಾಡ್ಬೇಕು. ಡಬಲ್ ಮಾಡೋ ಪ್ಲಾನ್ಗೆ ಮುಂದಾಗಿಲ್ವಾ? ಮಾಡ್ಬೇಕು ಅಂತ ಆಲ್ಮೋಸ್ಟ್ ಮೆಟ್ರೋ ಬರ್ತಿದೆ ಅಲ್ವಾ? ಮೆಟ್ರೋ ಬಂದ್ಮೇಲೆ ಫ್ರೀ ಆಗ್ಬೋದೇನೋ, ಬಟ್ ಈಗ ಗೊತ್ತಿಲ್ವಲ್ಲ. ನಿಮ್ಮ ಕಾಲದಲ್ಲಿ ಬರ್ಬೋದಾ? ಮೇ ಬಿ ನಾ ಒಂದ್ 5 years ಮೇಲೆ ಆಗ್ಬೋದು. ಹಂಗೆ ಆತರ ಆಗುತ್ತೆ. ಹೌದು. ಮತ್ತೆ ಬೇರೆ
ಬೇರೆ ಏನ್ ಸರ್ ಏನ್ ಹೇಳೋದು, ಕೆರೆನ ಹಾಳು ಮಾಡಿದ್ದಾರೆ. ಯಾವ ಕೆರೆ? ನಮ್ಮ ಸರ್ಜಾಪುರ ದೊಡ್ಡ ಕೆರೆನ ಏನ್ ಮಾಡೋರೆ? ಏನೆಲ್ಲ ಅಲ್ಲಿ ಇಲ್ಲಿ ಇರೋ ಗಲೀಜೆಲ್ಲ ಅಲ್ಲೇ ತಂದ್ ಹಾಕ್ತಾರೆ. ಇಲ್ಲಿ ಮತ್ತೆ ಡಿಮಾರ್ಟ್ ಇಂದ ಅಲ್ಲಿ ಗಲೀಜ್ ಹಾಕ್ತಾರೆ. ಆಲ್ಮೋಸ್ಟ್ ನಮ್ ಪಂಚಾಯತಿ ಅವರೇ ಹಾಕ್ತಾರೆ, ಬೇರೆಯವರು ಹೇಳೋಂಗಿಲ್ಲ, ಅವರೇ ಹಾಕ್ತಾರೆ. ಏನ್ ಮಾಡಕ್ಕಾಗುತ್ತೆ ಸರ್? ಪಂಚಾಯತಿ ಅವ್ರು ಹಾಕ್ಬಿಡ್ತಾರೆ, ಹೇಳಕ್ ಆಗಲ್ಲ ಸರ್. ಪಂಚಾಯತಿ ಅಧ್ಯಕ್ಷ ಅವ್ರು ನಮ್ಗೇನ್ ಗೊತ್ತು ಸರ್, ಅವ್ರು ತಿಳ್ಕೊಬೇಕು, ನಾವ್ ಹೇಳೋದಲ್ಲ. ದೊಡ್ಡ ಕೆರೆಯಲ್ಲಿ ಡಂಪ್ ಮಾಡ್ತಾರೆ. ಊರಿಂದು ಕೊಳೆ ಗೊಚ್ಚ ಎಲ್ಲ ದೊಡ್ಡ ದೊಡ್ಡ ಕೆರೆ ಎಲ್ಲ ದೊಡ್ಡ ಕೆರೆ ಡಂಪ್ ಮಾಡ್ತಾರೆ. ಹಂಗೆ ಹೇಳೋಣ. ನೀವೇನ್ ಕೆಲಸ ಮಾಡೋದು? ನಾವು ಡ್ರೈವರ್ ಕೆಲಸ. ಡ್ರೈವರ್ ಎಲ್ಲಿ ಹೋಗ್ತೀರಾ? ಡ್ರೈವರ್ ಟ್ರಿಪ್ ಇಲ್ಲ ಸರ್, ಸ್ಕೂಲಲ್ಲೇ. ಸ್ಕೂಲಲ್ಲಿ ಡ್ರೈವರ್ ಕೆಲಸ. ಮಕ್ಕಳು ಎಷ್ಟನೇ ಕ್ಲಾಸ್ ಮಕ್ಕಳು? 6ರಿಂದ 12ನೇ ಕ್ಲಾಸ್. ನೀವು ಡ್ರೈವರ್ ಓಡಾಡ್ಸಿರ್ತೀರಾ, ಗಾಡಿ ತುಂಬಾ ಎಲ್ಲ ಓಡಾಡಿರ್ತೀರಾ, ನಿಮಗೆ ಗೊತ್ತಿರ್ತದೆ ರೋಡಿನ ಪ್ರಾಬ್ಲಮ್ಗಳು. ಹೆಂಗೆ ರೋಡ್ ಚೆನ್ನಾಗಿದೆಯಲ್ಲ? ಚೆನ್ನಾಗಿಲ್ಲ ಸರ್, ಎಲ್ಲ ಹಳ್ಳ ಗುಂಡಿ ಚೆನ್ನಾಗಿಲ್ಲ. ಎಲ್ಲ ಹಳ್ಳ ಗುಂಡಿಗಳೇ, ಎಲ್ಲ ತ್ಯಾಪೆ ಹಚ್ಚೋ ಕೆಲಸ ಆಗೈತೆ ಅಷ್ಟೇ. ತಾಪೆ ಹಚ್ಚ ಕೆಲಸ ಆಗಿದೆ. ಯಾವತ್ತು ಡಾಂಬರ್ ಪೂರ್ತಿ ಫಸ್ಟ್ ಇಂದ ಹಾಕಿಲ್ಲ ಇಲ್ಲಿ? ಹಾಕಿದ್ದಾರೆ ಸರ್, ಈ ನಡುವೆ ಆಗ್ತಾರ. ನಿಮ್ಮ ಹೆಸರೇನು? ನಮ್ಮ ಹೆಸರು ಅವ್ರ ಹೆಸರು? ನಮ್ಮ ಹೆಸರು ಸೀತಾರಾಮಕ್ಕ. ಸೀತಾರಾಮಕ್ಕ. ರಾಮ ಎಲ್ಲಿ? ರಾಮ ಮನೆಗವ್ರೆ. ಮನೆಗವ್ರ? ಸೀತಕ್ಕ ಇಲ್ಲವ್ರೆ. ಸರಿ, ಮತ್ತೆ ಗೊತ್ತಾ ದುಡ್ಡು? ಸೆಂಟ್ ಗಿಂಟ್ ಬಾಟ್ಲಿ ಇಟ್ಕೊಂಡಿದ್ರಿ, ಹೊಡೆದ್ ಗಿಡ ಬಿಡಿರಪ್ಪ ಮಕ್ಕೆ. ಸೆಂಟ್ ಬಾಟ್ಲಿ. ಹೇಳಿ ಮತ್ತೆ, ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಿಲ್ಲಪ್ಪ, ಚೆನ್ನಾಗಿದೆ. ಚೆನ್ನಾಗೈತಾ ವ್ಯಾಪಾರ? ಜೋರ? ಜೋರೆ ಚೆನ್ನಾಗತ್ತ ವ್ಯಾಪಾರ? ದುಡ್ಡು ದುಡ್ಡು ಬರ್ತೈತಿ. ಇದ್ ಬಂದಿಲ್ಲಪ್ಪ, ಓಳ್ಪಿನ್ನಿ ಬರಿಲ್ಲ. ಸಿದ್ದರಾಮಯ್ಯ ಬಂದಿಲ್ಲ? ಇಲ್ಲ, ಅವ್ರು ಆಗ್ತಿರತ್ತಲ್ಲೇ ಬರೋದು, ಆಗ್ತಿದ್ರೆ ಎಲ್ಲಿ ಬರ್ತದೆ? ಮತ್ತೆ ಬರ್ತದೆ ಅಂತಂದ್ರಲ್ಲ ಮತ್ತೆ ಅವತ್ತು. ಯಾವತ್ತು? ತಿಂಗಳ ಬರ್ತದೆ ಅಂತ ಅವತ್ತು ಎಲೆಕ್ಷನ್ಗೂ ಮುಂಚೆ. ಯಾರು ನೀವ್ ಬಂದಿದ್ರ? ಹಾಕಕ್ಕೂ ಮುಂಚೆ ನೀವ್ ಬಂದಿದ್ರ? ನಮ್ಗೆ ಹೇಳಿದ್ರು, ನಿಮ್ಗೆಲ್ಲ ಹೇಳಿದ್ರಲ್ಲ ಟಿವಿಲಿ. ಸುಮ್ಗಿರಪ್ಪ. ಬರ್ತದೆ ತಿಂಗಳು ಬರ್ತದೆ, ಬಂದ್ಬಿಡ್ತದೆ. ನಾವ್ ಗಂಡು ಮಾಡ್ಕೊಂಡು ಅಲ್ಲ, ಈಗ ಹೊಚ್ಚಿದ್ರು. ನಾವ್ ಕೊಟ್ಬಿಟ್ಟಿದೀವ ಅವ್ರಿಗೆ. ನಮ್ಗೆ ಅಂತೆಲ್ಲ ಕೊಡ್ತಾ ಇರೋದು? ತಮ್ಗೆ ಅಂತ ಕೊಡ್ತಾರೆ ಪಾಪ, ಅವರು ಎಲ್ಲಿಂದ ತಂದು ಕೊಡ್ತಾರೆ. ಅಜ್ಜಿ ಫುಲ್ಲು ಸಿದ್ದರಾಮಯ್ಯಂಗ್ ಸಪೋರ್ಟು ಅಲ್ವೇ? ನೋಡಿ ನಾವೇನ್ ಕೊಟ್ಟಿದೀವ ಅಂತ. ಸರಿ. ನಮಸ್ಕಾರ ಸರ್, ಏನ್ ನಿಮ್ ಹೆಸರು? ನಮ್ಮ ಹೆಸರು ಗೋಪಾಲ್ ರೆಡ್ಡಿ. ನೀವ್ ಅಲ್ಲಿ ಸೀತಾರಾಮಕ್ಕಂಗ್ ಜೋರಾಗಿ ಮಾತಾಡಿ ಅನ್ಬಿಟ್ಟು ನೀವು ನಮಸ್ಕಾರ ಸರ್ ಅಂದ್ರೆ ಹೆಂಗೆ ಜೋರಾಗಿ ಮಾತಾಡಿ? ಏನ್ ಮಾತಾಡ್ಬೇಕು? ಏನ್ ನಿಮ್ ಹೆಸರು? ಗೋಪಾಲ್ ರೆಡ್ಡಿ. ಗೋಪಾಲ್ ರೆಡ್ಡಿ ಅವರೇ, ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಿಲ್ಲಪ್ಪ, ನಮ್ಗೇನ್ ತೊಂದ್ರೆ ಇಲ್ಲ. ನಾವು ರೈತರು. ರೈತರ ನೀವು? ನಮ್ ಕೆಲಸ ಏನ್ ಬೆಳಿತೀರಾ? ಏನ್ ಬೆಳೆ ಮಳೆ ಇಲ್ಲ, ನಾವಾಗೆ ಬೆಳೆ ಇಲ್ಲ. ಮತ್ತೆ ಅದು ಪ್ರಾಬ್ಲಮ್ ಅಲ್ವಾ? ಪ್ರಾಬ್ಲಮ್ ಏನ್ ಮಾಡೋಣ? ಆ ಪ್ರಾಬ್ಲಮ್ ಯಾರು ಏನು ಮಾಡಕ್ಕಾಗಲ್ಲ, ಯಾರು ಗೌರ್ಮೆಂಟ್ ಮಾಡಕ್ಕಾಗಲ್ಲ. ಬೆಳೆ ಪರಿಹಾರ ಎಲ್ಲ ಸಿಗ್ತಾ? ಇಲ್ಲಿ ಬೆಳೆ ಪರಿಹಾರ ಎಲ್ಲಿ ಬರ್ತೈತೆ? ಎಲ್ಲಿ ಬರ್ತೈತೆ? ಇವಾಗ ಸದ್ಯ ರೋಡ್ ಮಾಡಕ್ಕೆ ದುಡ್ಡಿಲ್ಲ ಗೌರ್ಮೆಂಟ್ ಅವ್ರಿಗೆ. ಇನ್ನು ಇಲ್ಲಿ ಫ್ರೀ ನಿಮ್ಗೇನಿಲ್ವೇ? ನಮ್ಗೇನಕ್ ಕೊಡ್ತಾರೆ? ರೀ ಗಂಡಸ್ರ ಹತ್ರ ಕಿತ್ಕೊಂತಾರೆ, ಹೆಂಗಸರ್ ಕೊಡ್ತಾರೆ ಬಸ್ ಫ್ರೀ ಅಂತ. ಸುಮ್ನೆ ರೀ, ನಮ್ಗೆಲ್ಲ ಕೊಡಲ್ಲ, ಸುಮ್ನೆ ತಕೊಳ್ಳಿ. ಯಾರು ಕೊಡ್ತಾರೆ? ಯಾರು ಗೌರ್ಮೆಂಟ್ ಕೊಡ್ತಾರೆ? ಎಣ್ಣೆ ಗಿಣ್ಣೆ ಕಮ್ಮಿ ಮಾಡಿದ್ರು ಓಕೆ? ಎಣ್ಣೆ ಏನ್ರಿ ಈ ತರ ಕೇಳ್ತೀರಾ ನೀವು? ಅಲ್ಲ ಅದು ಓಕೆನಾ? ನಮ್ಗೇನ್ ಗೊತ್ತು? ಎಣ್ಣೆವರ್ಗೆ ಅವ್ರು ಕೇಳ್ಬೇಕು. ನೀವು ಎಣ್ಣೆ ಯಾರು ಹಾಕ್ತಾರ ಅವ್ನು ಕೇಳ್ಬೇಕು. ಅಲ್ಲ, ಎಣ್ಣೆ ಹಾಕೋರ್ ಕೇಳ್ಬೇಕು, ನಮ್ಮನ್ನ ಕೇಳ್ತೀವಿ. ರೈತರು ಹಾಕಲ್ಲ ಅಂದ್ರೆ ಹೆಂಗಣ? ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಒಂಚೂರು ಪಾರು ನಿದ್ದೆ ಬಂದೆ ನೀವು ಏನೇನೋ ಮಾತಾಡ್ಬೇಕು. ಇರ್ಲಿ. ಓಕೆ. అయ్యో ఉండు స్వామి లారీ వస్తా ఉంది. లారీ వస్తావు? అయ్యో ఉండు స్వామి, లారీ వస్తావు. ಅಕ್ಕ ಒಂದ್ ನಿಮಿಷ ಅಕ್ಕ. ಈಗ ದುಡ್ಡು ಎಲ್ಲಿ ಬರುತ್ತೆ? ಕರ್ನಾಟಕದ ಯಾವ್ದು? ಅವ್ರು ವಾಕಿಗೆ ಹೋಗ್ತಾ ಇದ್ದಾರೆ ಇದಣ್ಣ. ನಾವು ದುಡ್ಡು ಯಾವ್ದು ಬರುತ್ತೆ? ಕರ್ನಾಟಕದ ತಮಿಳ್ನಾಡ್ದ? ಗೃಹಲಕ್ಷ್ಮಿ ಬರಲ್ಲ. ನಿಮಗ್ ಬರಲ್ವಾ? ಯಾಕೆ? ನನ್ ಮಗ ಟ್ಯಾಕ್ಸಿ ಕಟ್ತಾ ಇದಾರೆ, ಬರಲ್ಲ. ಇವ್ರ ಮಗ ಟ್ಯಾಕ್ಸಿ ಕಟ್ತಾವ್ರಂತೆ. ಟ್ಯಾಕ್ಸಿ
ನಿಮ್ಗೆ ಹತ್ರ ಬರಲ್ಲ, ಯಾಕಂದ್ರೆ ನಿಮಗೆ ಲಾಭನೇ ಇಲ್ಲ. ಪಾಪ ನಿಮ್ಗೆ ಯಾರು ಕೊಡ್ತಾರೆ 2,000? ಅಕ್ಕ ನಮಸ್ಕಾರ ಕಣಕ್ಕ. ನಾಚಿಕೆ 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 ಗೀಚಿಕೆ ಎಲ್ಲ ಸರ್ಜಾಪುರದಿಂದ ಆಚಿಕೆ. ಇವಾಗ ಏನ್ ನಿಮ್ ಪ್ರಾಬ್ಲಮ್ ಸರ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಇವ್ರೇ ನನ್ನ ಕೇಳ್ತಾರೆ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಹೇಳ್ರಿ, ನೀವ್ ಸಾಲ್ವ್ ಮಾಡ್ಕೊಡ್ತೀರಾ? ನೋಡಕ್ಕ, ನಿನ್ ಹೆಸರೇನಂದ್ರಿ? ಮಾದೇವಿ. ಉಮಾದೇವಿ ಅವರೇ, ನಮ್ ಪ್ರೋಗ್ರಾಮ್ ಹೆಸರು ಏನ್ ನಿಮ್ ಪ್ರಾಬ್ಲಮ್ ಗೊತ್ತಾ? ನೀವ್ ನನಗೆ ಕೇಳ್ಬಿಟ್ರಲ್ಲ ಏನ್ ನಿಮ್ ಪ್ರಾಬ್ಲಮ್ ಅಂತ. ಮೊಟ್ಟ ಮೊದಲ ಬಾರಿಗೆ ನನ್ನ ಪ್ರಾಬ್ಲಮ್ ನ ಕೇಳೋದು ನೀವೇ ನೋಡ್ರಿ. ಪಾಪ ನಾನೇ ಎಷ್ಟು ದಿನ ಎಲ್ರು ಪ್ರಾಬ್ಲಮ್ ಕೇಳ್ತಿದ್ದೆ. ಕಾಸು ಬರ್ತೈತಾ? ಅಲ್ಲ, ಮೈಕ್ ಎತ್ಕೊಂಡು ಹಿಂಗ್ ಓಡಾಡ್ತಿರಲ್ಲ, ನಮ್ ಪ್ರಾಬ್ಲಮ್ ಕೇಳೋರು ಯಾರು ಇಲ್ಲಲ್ಲ, ಅದಕ್ಕೆ ಕೇಳ್ತಾ ಇರೋದು ನಿಮ್ಮನ್ನೇ ನಾವು. ಹೌದಾ? ಕೇಳ್ತಿದೀವಲ್ಲ, ಹೇಳಿ ನಿಮ್ ಪ್ರಾಬ್ಲಮ್ ಏನ್? ನಿಮ್ ಪ್ರಾಬ್ಲಮ್ ನಡ್ಕೂಲಿ ಮಾಡ್ಬೇಕು, ತಿನ್ಬೇಕು, ನಮ್ ಪ್ರಾಬ್ಲಮ್. ಊರಿಗೆ ಯಾವಾಗ ಇದು ಬಸ್ ಅನುಕೂಲ ಇಲ್ಲ. ಬಸ್ ಅನುಕೂಲ ಇಲ್ಲ, ಚೆನ್ನಾಗಿ ಹೇಳ್ತಾರೆ. ಇರೋದೇ ನಾವು ಹೇಳ್ತಾ ಇರೋದು. ಅದಕ್ಕೆ ಫ್ರೀ ಕೊಟ್ಟವ್ರು ನಿಮ್ಗೆ, ಫ್ರೀ ಬಸ್. ಯಾವ ಫ್ರೀ ಬಸ್? ಆಧಾರ್ ತಕ್ಕ ಹೊಂಟ್ರೆ ಇನ್ನ 2 ದಿವಸ ತಾನೆ ಅದೂನು, ಅದು ತೆಗ್ದಾಕ್ತಾರಲ್ಲ. ಅದೇಂಗ್ 2 ದಿವಸ? ಇನ್ನೇನು ಯಾವ್ದು ಇಲ್ಲ. ಓ, ಫ್ರೀಯಾಗಿ ಓಡಾಡೋದ ಓಡ್ಬಿಟ್ಟು ಈಗ 2 ದಿವಸ ನಾವ್ ಯಾವ್ದು ಫ್ರೀಯಾಗಿ ಓಡಾಡ್ತಾ ಇಲ್ಲ. ಟೋಟಲಿ ಸರ್ಜಾಪುರ ಸರ್ಕಲ್ ತುಂಬಾ ಬರೀ ಟ್ರಾಫಿಕ್ ಮಯ ಆಗಿದೆ. ಕಿರಿದಾದ ರಸ್ತೆಗಳು ಮತ್ತೆ ಗುಂಡಿ ರಸ್ತೆಗಳು, ಇದೇ ರಸ್ತೆಗಳನ್ನ ಹೊಂದಿರುವಂತ ಸರ್ಜಾಪುರ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ನೋಡಿ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಮೋರಿ ಮುಂದೆ ನಾನು ನಿಂತ್ಕೊಂಡು ಈ ಕಾರ್ಯಕ್ರಮದ ಅಂತ್ಯದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲೊಂದು ತಡೆಗೋಡೆ ಇಲ್ಲ. ಇಲ್ಲಿ ಕಿರಿದಾದ ರಸ್ತೆಗೂ ಅದಕ್ಕೂ ವೆಹಿಕಲ್ ಗಳೇನಾದ್ರು ಫೋರ್ಸ್ಫುಲಿ ಬಂದ್ರೆ ಈ ಮೋರಿಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಸಂಬಂಧಪಟ್ಟಂತ MLA ಶಿವಣ್ಣ ಅವರು ಎಚ್ಚೆತ್ಕೊಳ್ಬೇಕಾಗುತ್ತೆ, ಸರ್ಜಾಪುರದ ಅಭಿವೃದ್ಧಿಯನ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ಪದೇ ಪದೇ ನಿರಂತರವಾಗಿ ಜನರನ್ನ ಇದೇ ರೀತಿಯಾಗಿ ಮಾತಾಡಿಸ್ತಾ ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಬರ್ತೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಜಾಗದಲ್ಲಿ, ಮತ್ತೊಂದು ಸಮಸ್ಯೆಗಳನ್ನ ಜನರ ಹತ್ರ ಕೇಳ್ತಾ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.